ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ವಿಜೇಂದ್ರಗೆ ಭಾರೀ ಹಿನ್ನಡೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬಿ ಸಂದೀಪ್ ಆಯ್ಕೆಗೆ ಹೈ ತಡೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ವಿಜೇಂದ್ರಗೆ ಭಾರೀ ಹಿನ್ನಡೆಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬಿ ಸಂದೀಪ್ ಆಯ್ಕೆಗೆ ಹೈಕಮಾಂಡ್ ತಡೆ ನೀಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸೂಚನೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸೂಚಿಸಿದ್ದಾರೆ ಅಗರ್ವಾಲ್. ಸಂದೀಪ್ ಆಯ್ಕೆಗೆ ಬಹಿರಂಗವಾಗಿ ಆಕ್ಷೇಪಿಸಿದ್ರು ಸಂಸದ ಸುಧಾಕರ್. ಕಳೆದ ವಾರ ಜೆಪಿ ನಡ್ಡಾಗೆ ಸುಧಾಕರ್ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಬಿಎಲ್ ಸಂತೋಷ್ ಮೂಲಕವೂ ಡಾಕ್ಟರ್ ಕೆ ಸುಧಾಕರ್ ಒತ್ತಡವನ್ನ ತಂದಿದ್ರು. ಈಗ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ವಿಜೇಂದ್ರಗೆ ಭಾರೀ ಹಿನ್ನಡೆಯಾಗಿದ್ದು, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸೂಚನೆಯನ್ನ ನೀಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ವಿಜೇಂದ್ರಗೆ ಭಾರೀ ಹಿನ್ನಡೆಯಾಗಿದೆ, ಏನೆಲ್ಲ ಸೂಚನೆ ನೀಡಿದ್ದಾರೆ? ಖಂಡಿತ ಕಾವ್ಯ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಬಿಜೆಪಿ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಆಯ್ಕೆಯಾಗ್ತಿದ್ದಂತೆ ಬಹಿರಂಗವಾಗಿಯೇ ಸಂಸದ ಸುಧಾಕರ್ ಅವರು ಸ್ಫೋಟಗೊಂಡಿದ್ರು. ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ವಿರುದ್ಧ ಬಹಳಷ್ಟು ಕೆಂಡ ಕರೆದ್ರು. ಅಂದ್ರೆ ನಮ್ಮ ಜಿಲ್ಲೆಗೆ ಅಧ್ಯಕ್ಷರನ್ನ ಮಾಡುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ಸಂಸದನಾಗಿದ್ದೀನಿ, ಆ ಕ್ಷೇತ್ರದಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾನು ಪಕ್ಷವನ್ನ ಮರುಭೂಮಿಯಾಗಿದ್ದಂತಹ ಸ್ಥಳದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಲ್ಲಿ ನಾನು ಬಹಳಷ್ಟು ಶ್ರಮವನ್ನ ವಹಿಸಿದ್ದೀನಿ. ಆದ್ರೆ ಅಧ್ಯಕ್ಷರ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ನನಗೆ ವಿಜಯೇಂದ್ರ ಅವರು ಕೊಡ್ಲಿಲ್ಲ. ನಾನು ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನನ್ನ ಸಂಪರ್ಕಕ್ಕೆ ಸಿಗಲಿಲ್ಲ ಅನ್ನುವಂತ ಬಹುದೊಡ್ಡ ಆರೋಪವನ್ನ ಮಾಡಿ ಸಂದೀಪ್ ರೆಡ್ಡಿ ಆಯ್ಕೆಯನ್ನ ಜೋರಾಗಿಯೇ ವಿರೋಧವನ್ನ ಮಾಡಿದ್ರು. ಹಾಗಾಗಿ ಅವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಒತ್ತನ್ನ ಹಾಕಿದ್ರು. ಹಾಗಾಗಿ ಸ್ವತಃ ಸುಧಾಕರ್ ಅವರೇ ದೆಹಲಿಗೆ ಭೇಟಿ ನೀಡಿ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರನ್ನ ಭೇಟಿಯಾಗಿದ್ರು. ಹಾಗಾಗಿ ಒಂದಷ್ಟು ಕಡೆ ಕುತೂಹಲ ಇತ್ತು. ಒಂದ್ ಕಡೆ ವಿಜಯೇಂದ್ರ ಅವರು ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರನ್ನ, ಹಾಗಾಗಿ ಬದಲಾವಣೆ ಆಗೋದು ತೀರಾ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಸದ್ಯಕ್ಕೆ ಸುಧಾಕರ್ ಅವರು ಒಂದು ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಕಾರಣ ಯಾಕೆಂದ್ರೆ ಈಗ ಸಂದೀಪ್ ರೆಡ್ಡಿ ಆಯ್ಕೆಯನ್ನ ನೇಮಕಾತಿಯನ್ನ ತಡೆ ಹಿಡಿಯಲಾಗಿದೆ. ಮುಂದಿನ ಆದೇಶದವರೆಗೂ ಕೂಡ ಈಗಾಗಲೇ ಕೂಡ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಅವರು ಈ ಒಂದು ಆದೇಶವನ್ನ ಸೂಚನೆಯನ್ನು ಸ್ವತಃ ವಿಜಯೇಂದ್ರ ಅವರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ವಿಚಾರದಲ್ಲಿ ವಿಜಯೇಂದ್ರ ಅವರಿಗೆ ಹಿನ್ನಡೆಯಾಗಿದೆ. ಸುಧಾಕರ್ ಅವರು ಮೇಲುಗೈಯನ್ನ ಸಾಧಿಸಿದರೆ ತಮ್ಮ ಸಾಧನೆ ಅಂದ್ರೆ ತಾವು ಏನ್ ಅನ್ಕೊಂಡಿದ್ರು ಸಂದೀಪ್ ರೆಡ್ಡಿ ಆಯ್ಕೆಯನ್ನ ಮಾಡಬಾರ್ದು ಅಂತ ಹೇಳ್ತಿದ್ರು, ಆಗ ಈಗ ಸದ್ಯಕ್ಕೆ ಅವರ ಆಯ್ಕೆಗೆ ತಡೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಸುಧಾಕರ್ ಅವರು ಒಂದ್ ರೀತಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಭಿನ್ನಾಭಿಪ್ರಾಯ ಬುಗಲಿದ್ದಿತ್ತು. ಈಗ ಸದ್ಯಕ್ಕೆ ಮುಂದೆ ಸಂದೀಪ್ ರೆಡ್ಡಿ ಅವರು ಏನ್ ಮಾಡ್ತಾರೆ ಮತ್ತೆ ವಿಜಯೇಂದ್ರ ಅವರು ಯಾವ ರೀತಿಯ ನಡೆಯನ್ನ ಅನುಸರಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮತ್ತೊಂದ್ ಕಡೆ ಪಬ್ಲಿಕ್ ಟಿವಿಗೆ ಸಂದೀಪ್ ರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಗುದೆಲ್ಲ ಕೂಡ ಒಳ್ಳೇದಕ್ಕೆ ಆಗ್ತಿದೆ. ಪಕ್ಷದ ತೀರ್ಮಾನವನ್ನ ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಈ ನಿರ್ಧಾರ ಏನು ಪಕ್ಷ ಕೊಟ್ಟಿದೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ಅನ್ನುವಂತ ಒಂದು ರೀತಿಯ ಆತ್ಮವಿಶ್ವಾಸದ ಮಾತುಗಳನ್ನ ಹಾಡ್ತಿದ್ರೆ. ಎಲ್ಲವೂ ಕೂಡ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಈ ಎಲ್ಲಾ ಬೆಳವಣಿಗೆಗೂ ಕೂಡ ಸಾಕ್ಷಿಯಾಗಿತ್ತು. ಆದ್ರೆ ಈ ನಡೆ ಮುಂದೆ ಯಾವ ರೀತಿ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಕಾವ್ಯ. ಥ್ಯಾಂಕ್ ಯು ಮುದ್ದುಕೃಷ್ಣ ಡೀಟೇಲ್ಸ್ಗಾಗಿ.